ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯದ 24ನೇ ಶ್ಲೋಕವನ್ನು ನಾವು ನೋಡಬೇಕು. ಉತ್ಸೀದೇಯುರಿಮೇ ಲೋಕ ನ ಕುರಿಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ. ಉತ್ಸೀದೇಯುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಯಾವಾಗ ಕರ್ಮವನ್ನು ನಾನು ಮಾಡದೆ ಹೋದೆ ಅಂತಂದ್ರೆ ಜನರೆಲ್ಲ ಕುಸಿದು ತಮ್ಮ ಒಂದು ನಿಜವಾದ ಏನು ಕರ್ತವ್ಯ ಕರ್ಮ ಇದೆ ಅದ್ರ ಬಗ್ಗೆನೆ ಅವರು ಪ್ರಜ್ಞೆಯನ್ನು ಕಲ್ಕೊಂಡ್ಬಿಟ್ಟು ಅವರ ಒಂದು ಸ್ವಚ್ಛಂದವಾದ ಜೀವನವನ್ನು ಅವ್ರು ನಡೆಸ್ತಾರೆ. ಅದರಿಂದ ಅವ್ರು ಮತ್ತಷ್ಟು ಅಧಪಾತವನ್ನೇ ಹೊಂದುತ್ತಾರೆ. ಅದೇ ರೀತಿಯಲ್ಲಿ ಕರ್ಮ ಅಂತ ಅನ್ನುವಂಥದ್ನ ಅವರು ಪರಮಾತ್ಮನೇ ಮಾಡದೆ ಹೋದ್ರೆ ನಿಜವಾಗಿಯೂ ಏನಾಗೋದು ಅಂತ ಅನ್ನೋದನ್ನ ನಾವು ಅವರ ಅವತಾರ ರೂಪಗಳಲ್ಲಿ ಅವ್ನು ಮಾಡಿರುವಂತ ಕ್ರಿಯೆಗಳನ್ನು ನೋಡಿದಾಗ ನಮಗ್ ಗೊತ್ತಾಗತ್ತೆ ಅಂತ ಗುರುಗಳು ಹೇಳ್ತಾರೆ. ನಾವು ಒಂದೊಂದಾಗಿ ಇವಾಗ ಮತ್ಸ್ಯಾವತಾರವನ್ನು ನೋಡಿದ್ರೆ ಮತ್ಸ್ಯಾವತಾರ ಆಗದೆ ಹೋಗಿದ್ರೆ ಏನಾಗೋದು ಅಂತ. ಹಯಗ್ರೀವಾಸುರ ವೇದಾಭಿಮಾನಿ ದೇವತೆಗಳನ್ನು ಕದ್ದೊಯ್ದಿದ್ದ. ಆ ವೇದಾಭಿಮಾನಿ ದೇವತೆಗಳ ಒಂದು ಅನುಗ್ರಹದಿಂದವೇ ಜನರಿಗೆ ವೇದದ ಅರ್ಥ ಆಗ್ಬೇಕು. ವೇದವೇ ಅರ್ಥ ಆಗದೆ ಹೋದ್ರೆ ಜನರು ಕಲೆಗೆ ಅವರ ಜ್ಞಾನ ಅಂತ ಅನ್ನೋದು ವಿಕಾಸ ಆಗೋದಿಲ್ಲ. ಅವ್ರಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದು ಪ್ರಜ್ಞೆ ಇರೋದಿಲ್ಲ. ಪರಮಾತ್ಮನ ಹೇಗ್ ತಿಳಿಬೇಕು, ಅವನು ಯಾರು ಎಂತ ಏನು ಗೊತ್ತಾಗಲ್ಲ. ಅದರಿಂದ ಅವರು ಕೆಳಗೆ ಕುಸಿತಾ ಹೋಗ್ತಾರೆ. ಆದ್ರೆ ಪರಮಾತ್ಮ ಏನ್ ಮಾಡಿದ, ಮತ್ಸ್ಯಾವತಾರವನ್ನು ತಕೊಂಡು ಹಯಗ್ರೀವಾಸುರನನ್ನು ಅವನು ಕೊಂದು ವೇದಾಭಿಮಾನಿ ದೇವತೆಗಳನ್ನು ಮತ್ತು ತಂದು ಇಟ್ಟ. ಹೀಗೆ ಅವನು ಮಾಡಿರುವಂತ ಅನುಗ್ರಹದಿಂದ ಜನರಿಗೆ ವೇದಾಂತ ಅನ್ನೋದು ದಕ್ಕಿತು. ಇದನ್ನೇ ಅವನು ಹೇಳ್ತಾನೆ, ನಾನೇನು ಕರ್ಮ ಮಾಡದೆ ಹೋದ್ರೆ ಅವಾಗ ಈ ಜನಾಂಗ ಎಲ್ಲ ತುಂಬಾ ಅವರು ಕಷ್ಟದಲ್ಲಿ ಸಿಕ್ಕು ಬೀಳ್ತಾರೆ ಅಂತ ಅನ್ನೋದನ್ನ ಹೇಳ್ತಾನೆ. ಇದನ್ನೇ ನಾವು ಕೂರ್ಮಾವತಾರವನ್ನು ತಗೊಂಡ್ರೆ ಯಾವಾಗ ಅಸುರರು ಅಂತ ಅನ್ನುವಂಥವ್ರಿಗೆ ಯುದ್ಧ ನಡೀತಾ ಇತ್ತು, ಸುರರು ಸೋಲ್ತಾ ಇದ್ರು. ಅದರಿಂದ ಅವ್ರಿಗೆ ಅಮೃತ ಅಂತ ಅನ್ನೋದು ಅಗತ್ಯ. ಈ ಅಮೃತವನ್ನು ಅವರು ಪಡಿಬೇಕಾದ್ರೆ ಸಮುದ್ರ ಮಥನವನ್ನು ಮಾಡ್ಬೇಕು ಅಂತ ಉಪದೇಶ ಮಾಡಿದ ನಾರಾಯಣ. ಆ ಒಂದು ಕರ್ಮವನ್ನು ಮಾಡೋದಕ್ಕೂ ಅವ್ರಿಗೆ ಮಂದರ ಪರ್ವತವನ್ನು ತರಕ್ಕಾಗ್ಲಿಲ್ಲ. ಅದನ್ನು ತರೋದಕ್ಕಾಗಿ ಪರಮಾತ್ಮ ಅವರಿಗೆ ಆ ಶಕ್ತಿಯನ್ನು ತುಂಬಿದ. ಅವನೇ ವಾಸುಕಿ ಒಳಗೆ ಆ ವಾಸುಕಿ ಇವನು ಅದನ್ನು ಸುತ್ತಿ ಅದನ್ನು ಅವರು ಮಥನ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ್ಲೂ ಅದು ಕುಸಿತಾ ಇತ್ತು. ಆಮೇಲೆ ಪರಮಾತ್ಮ ಕೂರ್ಮ ರೂಪದಲ್ಲಿ ಬಂದು ನಿಂತ. ಈ ಕೂರ್ಮ ರೂಪದಲ್ಲಿ ನಿಂತ ಮೇಲೆ ಆ ಸ್ಟೇಬಲ್ ಆಗಿರುವಂತ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅದನ್ನ ಇಟ್ಟು ಅವ್ರು ಕಡಿದ್ರು. ಈ ಒಂದು ರೂಪವನ್ನು ತಗೊಂಡು ಪರಮಾತ್ಮ ಬಂದು ಈ ಸುರರಿಗಾಗಿ ಅವನು ಸಹಾಯವನ್ನು ಮಾಡದೆ ಹೋದ್ರೆ ಅವರಿಗೆ ಅಮೃತ ಸಿಗ್ತಾ ಇರ್ಲಿಲ್ಲ. ಅಮೃತ ಸಿಗದೆ ಅವ್ರೇನಾಗ್ತಾರೆ, ಒಂದು ಈ ಅಸುರರ ಯುದ್ಧದಲ್ಲಿ ಸುರರೇ ಸೋತು ಬಿಟ್ರೆ ಆಮೇಲೆ ಏನು ಸುರರ ಒಂದು ಪಾಡು, ಅವರು ಅಸುರರಿಗೆ ಅಧೀನರಾಗಿ ಆಗ್ಬಿಡ್ತಾರೆ. ಅದು ಲೋಕಕ್ಕೆ ಬಂದು ಒಂದು ನಾಶದ ಒಂದು ಹಾದಿ. ಆದ್ರೆ ಪರಮಾತ್ಮ ಏನ್ ಮಾಡಿದ, ಅವನು ಕೂರ್ಮ ರೂಪವನ್ನು ತೊಟ್ಟು ಬಂದ. ಎಲ್ಲ ಒಂದೊಂದು ಅವತಾರದಲ್ಲಿಯೂ ನಾವು ನೋಡ್ಬೇಕಾದದ್ದು ಪರಮಾತ್ಮ ಬಂದ ಅದರಿಂದಾಗಿ ಜನರ ಉದ್ಧಾರ ಆಯ್ತು. ಅವನು ನರಸಿಂಹನಾಗಿ ಬಂದ, ವಾಮನನಾಗಿ ಬಂದ, ರಾಮನಾಗಿ ಬಂದ. ಈ ಒಂದೊಂದ್ರಲ್ಲಿಯೂ ಕೂಡ ಕ್ರಿಯೆಗಳು ಅಂತ ಅನ್ನುವಂಥದ್ದು ಮಾಡಿದ್ದು ಅವನು ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದ. ಅದು ಅವನ ಕರ್ತವ್ಯ ರೂಪವಾಗಿ ಅವನು ಅದನ್ನ ಸ್ವೀಕಾರ ಮಾಡಿ ಜನರನ್ನು ಹಿತವಾಗಿ ಬಾಳಿಸೋದಕ್ಕೆ ಇಟ್ಟು ಅವರ ಸಜ್ಜನರಿಗೆ ಒಂದು ಬಾಳಿನ ಮೂಲವಾಗಿ ಅವ್ರ ಕರ್ತವ್ಯ ಕರ್ಮವನ್ನು ಆಚರಣೆ ಮಾಡಿ ಜ್ಞಾನ ಸಂಪಾದನೆ ಮಾಡ್ಲಿ ಅಂತ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಅವರಿಗೆ ಅವಕಾಶ ಮಾಡಿ ಕೊಡೋದಕ್ಕಾಗಿ ಅವನು ಬಂದ. ಮತ್ತೆ ಜ್ಞಾನ ಕಾರ್ಯವನ್ನು ಮಾಡಿದ. ಅರ್ಜುನನಿಗೆ ಅವನು ಈ ತರ ತಿಳಿ ಹೇಳ್ದೆ ಹೋದ್ರೆ ಅರ್ಜುನ ಕೈ ಸೋತು ನನಗಾಗಲ್ಲ ಅಂತ ಕೂತಿದ್ದ ಅಂತಂದ್ರೆ ಅವಾಗ ಅಧರ್ಮವೇ ತುಳ್ಕಾಡ್ತಾ ಇತ್ತು. ಆದ್ರೆ ಪರಮಾತ್ಮ ಆ ರೀತಿಯಲ್ಲಿಯೂ ಜ್ಞಾನ ಕಾರ್ಯದ ಮೂಲವ ಮತ್ತೆ ಈ ತರ ಅವನು ಶಕ್ತಿ ಕಾರ್ಯದ ಮೂಲವಾಗಿ ಅವನು ಜನರನ್ನು ಉದ್ಧಾರ ಮಾಡ್ತಾ ಇರ್ತಾನ. ಆ ಉದ್ಧಾರ ಮಾಡ್ತಾ ಇರೋದ್ರಿಂದ ಜನರು ಬದುಕಿದ್ದಾರೆ. ಅವರಿಗೆ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ಯಾವಾಗ ಪರಮಾತ್ಮ ಏನಾದ್ರೂ ನಾನೇನು ಮಾಡಲ್ಲ ಅಂತಂದು ಸುಮ್ನೆ ಕೂತ್ಬಿಟ್ಟ ಅಂತಂದ್ರೆ
ಅವಾಗ ಆ ಜನಾಂಗದ ಸಂಕರಸ್ಯ ಚ ಕರ್ತಾಸ್ಯಾಂ ಅಂತ. ಅಂದ್ರೆ ಏನಾಗತ್ತೆ ಅಂದ್ರೆ ಧರ್ಮಗಳ ಕಳವರಿಕೆ ಆಗ್ಬಿಡತ್ತೆ. ಅದ್ರಿಂದ ಆ ಕಲಬೆರಿಕೆಗೆ ಕಾರಣವಾಗಿ ನಾನೇ ಆಗ್ಬಿಡ್ತೀನಿ ಮಾಡದೆ ಹೋದ್ರೆ ಅಂತ ಅನ್ನೋದ್ರಿಂದ ನಾಶದ ಒಂದು ಅಂಚಿಗೆ ಇಲ್ಲೆಲ್ಲರನ್ನೂ ನಾನು ತಗೊಂಡು ಹೋದಂಗ ಆಯ್ತು ಪ್ರಜೆಗಳನ್ನು. ಅದರಿಂದಾಗಿ ನಾನು ಕರ್ಮವನ್ನು ಮಾಡ್ತಾನೆ ಇರ್ತೀನಿ, ಅವರ ರಕ್ಷಣೆಗಾಗಿ ನಾನು ಮಾಡ್ತಾ ಇರ್ತೀನಿ ಅಂತಾನೆ. ಈ ಜನರಿಗೆ ಅವರ ಒಂದು ಸಂಕೀರ್ಣತೆ ಅಂದ್ರೆ ಏನೋ ಒಂದು ಕರ್ಮವನ್ನು ಮಾಡೋಂಥದ್ರಲ್ಲಿ ಅವರ ಆಕ್ಚುಯಲ್ ಪಾರ್ಟ್ ಏನು, ಅವರ ಮನಸ್ಸು ಸ್ವಭಾವ ಏನು, ಆ ಸ್ವಭಾವಕ್ಕೆ ಅನುಗುಣವಾಗಿರುವಂತ ಧರ್ಮ ಏನು, ಆ ಧರ್ಮದ ಪ್ರಜ್ಞೆ ಏನು, ಅದನ್ನು ಯಾವುದು ಅವ್ರಿಗೆ ಸ್ಪಷ್ಟವಾಗೇ ಇರೋದಿಲ್ಲ ಅಂತ. ಸಂಕೀರ್ಣತೆ ಅಂತ ಅನ್ನೋದು ಅದು ಮಿಕ್ಸಪ್ ಆಗ್ಬಿಡತ್ತೆ ಅಂತ ಅನ್ನೋದನ್ನ ಹೇಳ್ತಾನೆ. ಯಾವುದು ಧರ್ಮವೋ ಅದನ್ನ ಅಧರ್ಮ ಅಂತ ತಿಳಿತಾರೆ, ಯಾವುದು ಅಧರ್ಮವೋ ಅದನ್ನ ಧರ್ಮ ಅಂತ ತಿಳಿತಾರೆ. ಈ ತರ ತಿಳಿಯುವಂತದ್ದಕ್ಕೆ ತುಂಬಾ ಅವಕಾಶ ಆಗ್ಬಿಡತ್ತೆ. ಯಾವಾಗ ಆ ಕರ್ಮ ಅಂತ ಅನ್ನುವಂಥದ್ನ ಪರಮಾತ್ಮನೇ ಮಾಡದೆ ಬಿಟ್ಟ ಅಂತಂದ್ರೆ ಅವಾಗ ಅಂತಂದ. ಪರಮಾತ್ಮನ ಇಚ್ಛೆ ಅಂತೆ ಮತ್ತೆ ಕಲಿಯುಗದಲ್ಲಿ ಏನು ನಡಿಬೇಕೋ ಅದ್ ನಡೀತಾ ಹೋಗತ್ತೆ. ಅದ್ ಯಾವಾಗ ತನಕ ಆ ತರ ನಡಿಬೇಕು, ಯಾರ್ಯಾರೆಲ್ಲ ಅಂತ ಒಂದು ಕ್ರಿಯೆಯಲ್ಲಿ ಅಂದ್ರೆ ಅವರು ಆ ಸ್ವಭಾವದಲ್ಲಿ ಹೊಂದಿದವರಾಗಿದ್ರೆ ಅವರು ಅಧಪಾತವನ್ನು ಹೊಂದೋದಕ್ಕೆ ಅದು ಒಂದು ಮಾರ್ಗವಾಯ್ತು. ಆ ಅಧಪಾತವನ್ನು ಹೊಂದ ದೈತ್ಯರು ಅಂತ ಅನ್ನುವಂಥವ್ರು ಅಲ್ಲಿ ಹೋದಾಗ ಸಜ್ಜನರಿಗೆ ಮತ್ತಷ್ಟು ಅವಕಾಶ ಸಿಗತ್ತೆ ಕೃತಯುಗದಲ್ಲಿ. ಅದರಿಂದಾಗಿ ಅದು ಅವನ ಲೀಲೆಯೇ. ಯಾಕೆ ಇವಾಗ ಬಿಟ್ಟಿದ್ದಾನ ಧರ್ಮವನ್ನೇ ಅಧರ್ಮ ಅಂತ ಜನರು ತಿಳಿತಾರೆ ಅಂತ ನಮಗೆ ಅನ್ಸತ್ತೆ. ಕಲಿಯುಗದಲ್ಲಿ ಎಷ್ಟೋ ಜನ ಹಾಗೆ ಮಾಡ್ತಾರೆ, ಎದು ತಪ್ಪೋ ಅದನ್ನೇ ಸರಿ ಅಂತ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಅದು ಪರಮಾತ್ಮನ ಇಚ್ಛೆಯಂತೆಯೇ ಅದ್ ನಡೆಯುತ್ತೆ. ಅವನು ಈ ಕಾಲದಲ್ಲಿ ಇದೇ ಆಗ್ಬೇಕು ಅಂತ ಅವನ ಇಚ್ಛೆ ಇದೆ, ಮಾಡ್ತಾ ಇದ್ದಾನ. ಯಾರಿಗೆ ಸ್ಪಷ್ಟವಾಗಿ ಅದ್ ಕಾಣ್ತಾ ಇದೆಯೋ ಅವ್ರೊಳಗ್ ನಿಂತು ಪರಮಾತ್ಮನೇ ಅದನ್ನ ಮಾಡಿಸ್ತಾ ಇದ್ದಾನ. ಯಾರಿಂದ ಅವನು ಈ ತರ ಸಮಾಜವನ್ನು ತಿದ್ದಿಸ್ಬೇಕು ಅಂತ ಅವನ ಗುರಿ ಇದೆಯೋ ಅವ್ರೊಳಗ್ ನಿಂತು ಅವನೇ ಮಾಡಿಸ್ತಾ ಇರ್ತಾನ. ಮಾಡದೇ ಇದ್ದಾಗ ನಮಗೆ ಆ ಕರ್ಮದ ಒಂದು ನಿಜವಾದ ಅಂಟು ಏನೂ ಅರ್ಥ ಆಗೋದಿಲ್ಲ ನಮ್ಗೆ. ಅದ್ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಆಗೋದಿಲ್ಲ. ಅದ್ರಿಂದ ಯಾರೋ ಮಾಡ್ತಿದ್ದಾರೆ ಅಂತ ಅದನ್ನ ಅನುಸರಿಸಿ ಮಾಡ್ತಾ ಇರ್ತಾರೆ ಜನ ಅಂತ. ಪರಮಾತ್ಮನ ಒಂದು ಮಾರ್ಗದರ್ಶನ ಅಂತ ಅನ್ನುವಂಥದ್ದು ಜನರಿಗೆ ಬೇಕೇ ಬೇಕು. ಅದೇ ಅವನ ಶಕ್ತಿ ಅವತಾರಗಳು, ಶಕ್ತಿ ರೂಪದಿಂದ ಅವನು ದುಷ್ಟರನ್ನು ಸಂಹಾರ ಮಾಡ್ತಾ ಇರುವಂತ ಅವತಾರಗಳು ಬೇಕು. ಈ ಅವತಾರಗಳಲ್ಲಿ ಅವನು ಮಾಡಿರುವಂತ ಕ್ರಿಯೆಗಳನ್ನು ಸ್ಮರಣೆ ಮಾಡೋದು, ಅವನು ಸ್ವಪ್ರಯೋಜನ ರಹಿತನಾಗಿ ಇದನ್ನು ನಮಗಾಗಿ ಮಾಡ್ತಾನ ಅಂತ ನಾವು ಚಿಂತನೆ ಮಾಡಿದಾಗ ಈ ಕಾಲದಲ್ಲಿಯೂ ಕೂಡ ನಮ್ಮೊಳಗೆ ಇರುವಂತ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನು ಅವನು ಮಾಡ್ತಾನ. ಅದರಿಂದ ನಾವು ಕೆಳಗೆ ಅಧಪಾತವನ್ನು ಹೊಂದದೆ ಮೇಲಕ್ಕೆ ನಮ್ಮನ್ನು ನಾವು ತಗೊಂಡು ಹೋಗೋದಿಕ್ಕೆ ಅದು ನಮ್ಗೆ ಅವಕಾಶ ಸಿಗತ್ತೆ. ಹೀಗಾಗಿ ಪರಮಾತ್ಮನ ಈ ಕ್ರಿಯೆ ಅಂತ ಅನ್ನೋದು ಎಷ್ಟು ಮುಖ್ಯವಾದದ್ದು ಅಂತ ಅನ್ನೋದನ್ನು ನಾವು ಗುರ್ತಿಸ್ಬೇಕು. ಅವನೇ ನಮಗೆ ಮಾದರಿ ಆಗಿದ್ದಾನ. ನಮ್ಮ ಕ್ರಿಯೆಗಳು ಅಂತ ಅನ್ನುವಂಥದ್ದು ತುಂಬಾ ಜನಾಂಗಗಳಿಗೆ ಎಫೆಕ್ಟ್ ಆಗದೆ ಹೋದ್ರು ಕೂಡ ನಮ್ಮ ಸುತ್ತಮುತ್ತ ಇರುವಂತವರಿಗೆ ಅದು ಎಫೆಕ್ಟ್ ಆಗತ್ತೆ. ನಾವು ಮಾಡ್ತಿರೋಂಥದ್ರಿಂದ ನಮ್ಮ ಮಕ್ಕಳು ಅದನ್ನು ಅನುಸರಿಸ್ತಾರೆ, ನಮಗೆ ಇಷ್ಟವಾದ ಜನರು ಅದನ್ನು ಅನುಸರಿಸ್ತಾರೆ. ಅದರಿಂದಾಗಿ ನಾವು ನಮಿಗಾಗೂ ಅಂತ ಅನ್ನುವಂಥದ್ದು ನಮಗ್ ಬೇಡ ಅಂದ್ರು ನಾವು ಮಕ್ಕಳಿಗಾಗಿ ಆದ್ರೂ ನಾವು ಮಾಡ್ಲೇಬೇಕು. ಯಾವ್ದು ಮಾಡ್ಬೇಕು ಅದನ್ನು ಮಾಡ್ಲೇಬೇಕು ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾನ ಪರಮಾತ್ಮ. ಅದೇ ಸಜ್ಜನರ ಒಂದು ನಡವಳಿಕೆ. ಪರಮಾತ್ಮನ ಅನುಸರಿಸಿ ನಡಿ, ನನ್ನನ್ನು ನೋಡು. ಇಲ್ಲಾಂದ್ರೆ ನಾನ್ ಮಾಡದೆ ಹೋದ್ರೆ ಹೇಗೆ ಈ ಲೋಕವೆಲ್ಲ ಕುಸಿಯತ್ತೋ ಆತರ ನಿನ್ನ ಮುಂದೆ ಇರೋಂತ ನಿನ್ನ ಪೀಳಿಯಲ್ಲಿ ಇರೋಂತ ಜನರೆಲ್ಲ ಕೂಡ ಕುಸಿತಾರೆ ಅಂತ ಅನ್ನೋದು. ನಾವು ನಮ್ಮ ವಂಶದವರೆಲ್ಲ ಕುಸಿಯೋದಕ್ಕೆ ಕಾರಣರಾಗ್ಬಾರ್ದು. ಯಾಕೆಂದ್ರೆ ಅದ್ ನಮ್ಮನ್ನು ಅಧಪಾತಕ್ಕೆ ತಳ್ಳತ್ತೆ. ಎತ್ತದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾವು ಆ ಕರ್ಮದಲ್ಲಿ ತೊಡಗ್ಬೇಕು. ನಿಯತವಾದ ಕರ್ಮ ಪರಮಾತ್ಮ ಪ್ರೀತ್ಯರ್ಥವಾಗಿ ನಾವು ಮಾಡ್ತಾ ಇರ್ಬೇಕು. ಯಾವುದೋ ಒಂದು ಪಡಿಬೇಕು ಅಂತ ಅನ್ನುವಂತ ಅಪೇಕ್ಷೆ ಇಲ್ದೇನೆ ಬೇರೆಯವ್ರಿಗೆ ಉಪಯೋಗ ಆಗುವಂತ ಕರ್ಮದಲ್ಲಿಯೂ ನಾವು ಆಸಕ್ತಿಯನ್ನು ತೋರಿ ಅದರಲ್ಲಿ ನಾವು ತೊಡಗ್ಬೇಕು ಅಂತ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಯಕ್ ಬರುತ್ತೆ. ಇದನ್ನು ನಾವು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣ. ಹರೇ ಶ್ರೀನಿವಾಸ.